measurement of length. What do you mean by the measurement of length? ಅಂದರೆ ಮೆಜರ್ಮೆಂಟ್ ಆಫ್ ಲೆಂತ್ ಅಂದ್ರೆ ಏನು? ಒಂದು ಲೆಂತ್ ನಾವು ಮೆಜರ್ ಮಾಡಬೇಕು. ಆ ಲೆಂತ್ನ ಯಾವ ರೀತಿ ಡಿವೈಡ್ ಮಾಡ್ತೀವಿ ಅಂದರೆ ಯಾವ ರೀತಿ ಮೆಷರ್ ಮಾಡ್ತೀವಿ. ಸೊ ಲಾಂಗ್ ಡಿಸ್ಟೆನ್ಸ್ ಇದ್ದಾಗ ಏನು ಮಾಡಬೇಕು, ಶಾರ್ಟ್ ಡಿಸ್ಟೆನ್ಸ್ ಇದ್ದಾಗ ಏನು ಮಾಡಬೇಕು, ಮತ್ತು ನಾರ್ಮಲ್ ಇದ್ದಾಗ ಏನು ಮಾಡಬೇಕು ಅನ್ನೋದನ್ನ ಈ ಒಂದು ಕಾನ್ಸೆಪ್ಟಲ್ಲಿ ತಿಳ್ಕೊತೀವಿ. ಫಸ್ಟ್ ಪಾಯಿಂಟ್ ಬಿಗಿನಿಂಗ್ ದ ಮೆಜರ್ಮೆಂಟ್ ಆಫ್ ಲೆಂತ್. ಅದರಲ್ಲಿ 3 ಕ್ಯಾಟಗರಿ ಮಾಡ್ತೀವಿ. ಓಕೆನಾ? ಫಾರ್ ನಾರ್ಮಲ್ ಲೆಂತ್ ಎಷ್ಟು ನಾರ್ಮಲ್ ಲೆಂತ್ ಅಂದರೆ 10⁻³ ಮೀಟರ್ ಟು 10⁻+2 ಮೀಟರ್. ನಿಮಗೆ ಲಾಸ್ಟಲ್ಲಿ ನಾನು ಹೇಳ್ಕೊಟ್ಟೆ 10⁻³ ಅಂದರೆ ಎಷ್ಟು ಬರುತ್ತೆ? ಮಿಲಿಮೀಟರ್. ಓಕೆನಾ? ಮಿಲಿಮೀಟ್ರಿಂದ ನಾವೇನು ಮಾಡ್ತೀವಿ, ಇದು ಎಷ್ಟು, ಇದು ಹೆಕ್ಟಾಮೀಟರ್ ಅಂದರೆ 100 ಮೀಟ್ರ್. ಅಲ್ಲಿವರೆಗೂ ನಾವೇನು ಮಾಡ್ತೀವಿ, ಅದನ್ನು ಒಂದು ರೇಂಜಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವುದರಲ್ಲಿ? ಬೈ ಯೂಸಿಂಗ್ ಯಾವುದ್ರಲ್ಲಿ ಮೆಸರ್ ಮಾಡ್ಬೋದು ಇಲ್ಲಿ? ಬೈ ಯೂಸಿಂಗ್ ಮೀಟರ್ ಸ್ಕೇಲ್. ಸೊ ಜನರಲ್ ಆಗಿ ಮೀಟರ್ ಸ್ಕೇಲಲ್ಲೇ ಅದನ್ನ ಮೆಸರ್ ಮಾಡ್ಬೋದು. ಆಮೇಲೆ ವಾಟ್ ಅಬೌಟ್ ದ ಲಾಂಗ್ ಡಿಸ್ಟೆನ್ಸ್? ಫಾರ್ ಲಾಂಗ್ ಡಿಸ್ಟೆನ್ಸ್ ಮೆಜರ್ಮೆಂಟ್. ಯಾವುದು ಲಾಂಗ್ ಡಿಸ್ಟೆನ್ಸ್ ಮೆಜರ್ಮೆಂಟ್ ಅಂದರೆ ಎಷ್ಟು ಡಿಸ್ಟೆನ್ಸಿಂದ ಎಬೋ 1+2 ಮೀಟರ್ ಟು ಎಬೋ. ಇದನ್ನು ನಾವೇನು ಮಾಡ್ತೀವಿ, ಒಂದು ಮೆಥಡ್ ಯೂಸ್ ಮಾಡ್ತೀವಿ. ಯಾವ ಮೆಥಡು? ದಟ್ ಈಸ್ ಪ್ಯಾರಲ್ಯಾಕ್ಸ್ ಮೆಥಡ್. ಓಕೆನಾ? ಸೊ ನೆಕ್ಸ್ಟ್ ಒನ್ ಏನು, ಇವಾಗ ಫಾರ್ ಸ್ಮಾಲ್ ಡಿಸ್ಟೆನ್ಸ್ measurement which is lies between 10⁻⁻meter 10⁻⁻4 ಮೀಟರ್ಸ್ ಅಂದರೆ ಸೊ -3ಗಿಂತ ತುಂಬ ಕಮ್ಮಿ, ಮಿಲಿಮೀಟರ್ಗಿಂತ ತುಂಬ ಕಮ್ಮಿ. ಅದನ್ನು ನಾವು ವರ್ನಿಯರ್ ಕ್ಯಾಲಿಪರ್ ಈ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ಕಾಣ್ತಾ ಇದ್ದೀವಿ ಇಲ್ಲಿ, ಇದು ವರ್ನಿಯರ್ ಕ್ಯಾಲಿಪರ್ ಅಂತ. ಇದನ್ನು ಯೂಸ್ ಮಾಡಿಕೊಂಡು ತುಂಬ ಲೀಸ್ಟ್ ಅಮೌಂಟ್ ಇರೋದನ್ನು ನಾವು ಚೆಕ್ ಮಾಡ್ತೀವಿ. ಹಾಗೆ 10⁻⁻5 ವರೆಗೂ ಬಂದರೆ ಅದನ್ನು ನಾವು ಸ್ಕ್ರೂ ಗೇಜ್ ಇಟ್ಕೊಂಡು ಈ ಒಂದು ಲೆಸ್ ತುಂಬ ಕಮ್ಮಿ ಥಿಕ್ನೆಸ್ ಇರೋಂಥವನ್ನ ಕಮ್ಮಿ ಮಾಡ್ತೀವಿ, ಅಂದರೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇನ್ 10⁻6 ಮೀಟರ್ ಅದಕ್ಕಿಂತ ಬಿಲೋ ಇದ್ದರೆ ಅದಕ್ಕೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪು ಪ್ಲಸ್ ಟನಲಿಂಗ್ ಮೈಕ್ರೋಸ್ಕೋಪ್ನ ಯೂಸ್ ಮಾಡ್ತೀವಿ. ಈಗ ಮಾಡ್ತಾ ಇದೆ ಅನ್ಕೋತೀನಿ. ಸೊ ಈ ಮೆಜರ್ಮೆಂಟ್ ಆಫ್ ಲೆಂತ್ ನಾವು 3 ಕ್ಯಾಟಗರಿ ಡಿವೈಡ್ ಮಾಡ್ತೀವಿ. ಓಕೆ? ಫಾರ್ ನಾರ್ಮಲ್ ಲೆಂತ್ ಅಂದರೆ ವಿಚ್ ಇಸ್ ಲೈಸ್ ಬಿಟ್ವೀನ್ 10⁻⁻³ ಮೀಟರ್ ಟು 10⁻+2 ಮೀಟರ್ ಅಂದರೆ ಮಿಲಿಮೀಟ್ರಿಂದ ಅಪ್ ಟು ಹೆಕ್ಟಾಮೀಟರ್ವರೆಗೆ. ಸೊ ಮೀಟರ್ ಸ್ಕೇಲ್ ಯೂಸ್ ಮಾಡ್ತೀವಿ. ಮೀಟರ್ ಸ್ಕೇಲ್ ಗೊತ್ತಲ್ವಾ? ಸೊ ಮಾಮೂಲಿ ಸ್ಕೇಲಲ್ಲೇ ಅಥವಾ ಮೆಜರ್ಮೆಂಟ್ ಟೇಪಲ್ಲೇ ಮೆಜರ್ ಮಾಡ್ತೀವಿ. ವಾಟ್ ಅಬೌಟ್ ದ ಫಾರ್ ಲಾಂಗ್ ಡಿಸ್ಟೆನ್ಸ್? ಫಾರ್ ಲಾಂಗ್ ಡಿಸ್ಟೆನ್ಸ್ ಮೆಜರ್ಮೆಂಟ್ ವಿ ಯೂಸ್ ದ ಪ್ಯಾರಲ್ಯಾಕ್ಸ್ ಮೆಥಡ್. ಓಕೆ? ಯಾವ್ದು ಲಾಂಗ್ ಡಿಸ್ಟೆನ್ಸ್ ಅಂದರೆ ಸಪೋಸ್ ಇದರಿಂದ ನಾವು ಚಂದ್ರನ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಅರ್ತ್ ಎಲ್ಲಿದೆಯಲ್ವಾ, ಅರ್ತಿಂದ ಆ ಮೂನ್ದು ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ? ಸೊ ಅದು ಟೇಪಲ್ಲಿ ಅಳತೆ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ, ದಟ್ ಇಸ್ ಯೂಸಿಂಗ್ ದ ಪ್ಯಾರಲ್ಯಾಕ್ಸ್ ಮೆಥಡ್. ವಾಟ್ ದ ಸ್ಮಾಲ್ ಡಿಸ್ಟೆನ್ಸ್ ಮೆಜರ್ಮೆಂಟು? ಸೊ ತುಂಬ ಚಿಕ್ಕದಿರುತ್ತೆ. ಫಾರ್ ಎಕ್ಸಾಂಪಲ್ ಥಿಕ್ನೆಸ್ ಆಫ್ ದ ಶೀಟ್ ಇರ್ಬೋದು, ನ್ಯೂಟ್ರಾನ್ ಪ್ರೋಟಾನ್ ಇರ್ಬೋದು, ಅದೆಲ್ಲ ಮೆಜರ್ ಮಾಡೋಕ್ಕೆ ನಾವು ಈ ಒಂದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಯೂಸ್ ಮಾಡ್ತೀವಿ. ಹಾಗೆ ತುಂಬ ಥಿಕ್ನೆಸ್ ಕಮ್ಮಿ ಇರೋಂಥಗೆ ನಾವು ಸ್ಕ್ರೂ ಗೇಜ್, ವರ್ನಿಯರ್ ಕ್ಯಾಲಿಪರ್ ಅಂತ ಡಿವೈಸ್ಗಳನ್ನ ಯೂಸ್ ಮಾಡ್ತೀವಿ. ಅದು ಕೂಡ ನೀವು ನೋಡ್ತಾ ಇದ್ದೀರ. ಇಷ್ಟು ಈಸಿಯಾಗಿ ಕಾನ್ಸೆಪ್ಟ್ ಅರ್ಥ ಆಯ್ತಾ ನಿಮಗೆ ಸ್ನೇಹಿತರೆ? ಬನ್ನಿ ಮುಂದೆ ನೋಡೋಣ.
ನಿಮಗೆ ಲಾಸ್ಟ್ ಕ್ಲಾಸ್ಗೂ ಅರ್ಥ ಆಯ್ತಲ್ವಾ? ಇವಾಗ ನಾವು ಪ್ಯಾರಲೆಕ್ಸ್ ಮೆಥಡ್ ಬಗ್ಗೆ ತಿಳ್ಕೊಳ್ಳೋಣ. ಪ್ಯಾರಲೆಕ್ಸ್ ಮೆಥಡ್. ವಾಟ್ ಯು ಮೀನ್ ವಿತ್ ದ ಪ್ಯಾರಲೆಕ್ಸ್ ಮೆಥಡ್? ಪ್ಯಾರಲೆಕ್ಸ್ ಮೆಥಡ್ ಏನಿಲ್ಲ, ಲಾಂಗ್ ಡಿಸ್ಟೆನ್ಸ್ ಆಬ್ಜೆಕ್ಟ್, ಏನೇ ಆಬ್ಜೆಕ್ಟ್ ಇರ್ಬೋದು, ಪ್ಲಾನೆಟ್ ಇರ್ಬೋದು, ಏನೋ ಒಂದು ಇರ್ಬೋದು, ಅದನ್ನು ನಾವು ಈ ಮೆಥಡ್ ಮುಖಾಂತರ ನಾವು ಡಿಸ್ಟೆನ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೇಗೆ ಅಂತ ಒಂದು ಎಕ್ಸಾಂಪಲ್ ಮುಖಾಂತರ ನಾವು ತಿಳ್ಕೊಳ್ಳೋಣ. ಓಕೆ, ಸಪೋಸ್ ಇಲ್ಲಿ ಒಂದು ಮರ ಇದೆ. ಓಕೆ, ಇಲ್ಲಿ ಒಬ್ಬ ಮನುಷ್ಯ ಇಲ್ಲಿಂದ ನೋಡ್ತಾ ಇದ್ದಾನೆ. ಓಕೆ, ಮನುಷ್ಯ ಅನ್ಕೊಳ್ಳಿದ್ದು ಅವನಿಗಿದು ಲೆಫ್ಟ್ ಐ, ಇದು ರೈಟ್ ಐ. ಓಕೆ, ತುಂಬ ಡಿಸ್ಟೆನ್ಸ್ ಇದೆ ಮರ, ನಾವು ಅದನ್ನ ಮೆಷರ್ ಮಾಡಬೇಕು. ಸೊ ಎರಡು ಕಣ್ಣುಗಳು ನಾವು ಅದನ್ನ ನೋಡ್ತಾ ಇದ್ದೀವಿ. ಓಕೆನಾ? ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏನು ಮಾಡ್ತೀವಿ ಅಂದರೆ ಎಲ್ ಆರ್ ಅಂದರೆ ಲೆಫ್ಟು ರೈಟು, ಲೆಫ್ಟು ರೈಟು. ಒಂದ್ಸಲ ಲೆಫ್ಟ್ ಸೈಡ್ ಕಣ್ಣು ಮುಚ್ಕೊಂಡು ರೈಟ್ ಐಸಲ್ಲಿ ನೋಡ್ತಾನೆ. ಓಕೆ, ಸೊ ಮತ್ತೊಂದು ಸಲ ಲೆಫ್ಟ್ ಕಣ್ಣನ್ನ ನೋಡಿಕೊಂಡು ರೈಟ್ ಐಸ್ನ ಸ್ಟಾಪ್ ಮಾಡ್ತಾನೆ. ಅವಾಗ ಏನಾಗುತ್ತೆ, ಡಿಫ್ರೆನ್ಸ್ ಬರುತ್ತೆ. ಓಕೆ, ನೀವು ನೋಡಿದಾಗ ಒಂದ್ಸಲ ಕಣ್ಣು ನೋಡಿದಾಗ ಅದು ಪಕ್ಕಕ್ಕೆ ಶಿಫ್ಟ್, ಇಲ್ಲಿ ಇದು ಶಿಫ್ಟ್ ಆದಂಗೆ ಆಗುತ್ತೆ. ಸೊ ನೀವು ಒಂದ್ಸಲ ನಿಮ್ಮ ಹತ್ರ ಆಬ್ಜೆಕ್ಟ್ ಇರೋದನ್ನ ಟ್ರೈ ಮಾಡಿ ನೋಡಿ. ಈ ಶಿಫ್ಟ್ ಏನಾಗುತ್ತೆ, ಈ ಶಿಫ್ಟಿಂಗ್ ಡಿಫೆಕ್ಟ್ನ ಏನು ಮಾಡ್ತೀವಿ ನಾವು ಪ್ಯಾರಲೆಕ್ಸ್ ಅಂತ ಹೇಳ್ತೀವಿ. ಈ ಒಂದು ಏನು ಫಿನೋಮಿನ ಇದೆ ಆ ಫಿನೋಮಿನ ಪ್ಯಾರಲೆಕ್ಸ್ ಅಂತೀವಿ. ಸೊ ಈಗ ನಾವೇನು ಮಾಡೋಣ, ಇದನ್ನ ಡಿಸ್ಟೆನ್ಸ್ ಚೆಕ್ ಮಾಡೋಣ. ಹೆಂಗೆ ಡಿಸ್ಟೆನ್ಸ್ ಚೆಕ್ ಮಾಡೋಕ್ಕೆ ಇದನ್ನ, ಈಗ ಇಷ್ಟು ಅರ್ಥ ಆಯ್ತಲ್ವಾ? ಈಗ ಎರಡು ಡಿಸ್ಟೆನ್ಸ್ ಇದೆ ನೋಡಿ, ಈ ಎರಡು, ಈ ಮತ್ತೆ ಲೆಫ್ಟ್ ರೈಟ್ ಡಿಸ್ಟೆನ್ಸು, ಈ ಎರಡು ಡಿಸ್ಟೆನ್ಸನ್ನು ನಾವು ಬೇಸ್ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿಂದ ಇಲ್ಲಿಗೆ ಏನಿದೆ ಇದನ್ನ ನಾವು ಡಿ ಇಂದ ರೆಪ್ರೆಸೆಂಟ್ ಮಾಡೋಣ. ಓಕೆನಾ? ಇಲ್ಲಿ ಎರಡು ಆ್ಯಂಗಲ್ ಸೇಮ್ ಆಗಿ ಒಂದೇ ಕಡೆ ನಾವು ಇದು ಮಾಡಿದಾಗ, ಸೆಂಟ್ರಿಕ್ ಮಾಡಿದಾಗ ಇಲ್ಲಿ ಒಂದು ಆ್ಯಂಗಲ್ ಫಾರ್ಮ್ ಆಗುತ್ತೆ. ಆ್ಯಂಗಲ್ ನಾವು ಥೀಟಾ ಅಂತ ಕರಿತೀವಿ. ಓಕೆ, ಇಷ್ಟೊಂದು ಕ್ಲಿಯರ್ ಆಯಿತಾ? ಈಗ ನಾವು ನೆಕ್ಸ್ಟ್ ಪಾಯಿಂಟ್ಗೆ ಹೋದರೆ ಇಷ್ಟು ಅರ್ಥ ಆಯಿತು. ಈ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪಾಯಿಂಟ್ ಇಲ್ಲಿ ಏನಿದೆ ಅದಕ್ಕೆ ಅದನ್ನ ನಾವು ಬೇಸ್ ಅಂತ ಹೇಳ್ತೀವಿ. ದ ಡಿಸ್ಟೆನ್ಸ್ ಇಸ್ ಡಿ. ಇಲ್ಲಿ ಆ್ಯಂಗಲ್ ಫಾರ್ಮ್ ಆಗುತ್ತೆ. ನಮಗೇನು ಬೇಕು, ಡಿಸ್ಟೆನ್ಸ್ ಬೇಕು. ಸೊ ನಾವೇನು ಮಾಡ್ತೀವಿ, ಬೇಸ್ನ ಒಂದು ಸಿಂಬಲ್ ರೆಪ್ರೆಸೆಂಟ್ ಮಾಡಿ ನಾವು ಬೀಲ್ ಇಟ್ಕೊಳ್ಳೋಣ, ಡಿ ಇಟ್ಕೊಳ್ಳೋಣ. ನಾವು ಬೀಲ್ ಇಟ್ಕೊಳ್ಳೋಣ. ಬೇಸ್ ಇಸ್ ಈಕ್ವಲ್, ನೋಡಿ, ದೇರ್ಫೋರ್ ಬೇಸ್ ಇಸ್ ಈಕ್ವಲ್ ಟು ಬಿ. ಓಕೆ, angle is equal to theta. Same distance is equal to d. ಇಷ್ಟ ಆಯ್ತಲ್ವಾ? ನಮಗೇನು ಬೇಕು, ಡಿಸ್ಟೆನ್ಸ್ ಬೇಕು. ಇಲ್ಲಿ ಒಂದು ಕಂಡೀಷನ್ ಏನಿದೆ, ಕಂಡೀಷನ್ ನೋಡ್ಕೊಳ್ಳಿ. ಬಿ ಲೆಸ್ ದನ್ ಡಿನಾ, ಅಂದರೆ ಈ ಬಿ ಲೆಂತು ಡಿ ಏನಿದೆ ಡಿಗಿಂತ ಚಿಕ್ಕದು ಅಲ್ವಾ? ನೋಡಿ, ಬಿ ಲೆಸ್ಸರ್ ದನ್ ಡಿ ಅಲ್ವಾ? ಸೊ ನಾವೇನು ಮಾಡ್ತೀವಿ, ಅದಕ್ಕೆ ಒಂದು ಫಾರ್ಮುಲಾ ಫಾರ್ಮ್ ಮಾಡ್ಕೋತೀವಿ. ಏನು ಫಾರ್ಮುಲಾ? ಸೊ ದೇರ್ಫೋರ್ ಬಿ ಬೈ ಡಿ ಈಕ್ವಲ್ ಟು 1. ಅರ್ಥ ಆಯ್ತಾ? ಸೊ ಈಗ ಆ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಥೀಟಾ ಈಸ್ ಈಕ್ವಲ್ ಟು ಬಿ ಬೈ ಡಿ. ಥೀಟಾ ಅಂದ್ರೆ ಏನು? ಆ್ಯಂಗಲ್. ಥೀಟಾ ಇಸ್ ಈಕ್ವಲ್ ಟು ಬಿ ಬೈ ಡಿ, ಟ್ರಿಗ್ನೋಮೆಟ್ರಿ ಫಾರ್ಮುಲಾ. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ನಮಗೇನು ಬೇಕು, ಡಿಸ್ಟೆನ್ಸ್ ಬೇಕು. ಡಿಸ್ಟೆನ್ಸ್ ನಾವು ಇಟ್ಕೊಂಡಾಗ ಇಂಟರ್ಚೇಂಜ್ ಆಗುತ್ತೆ, ಬಿ ಬೈ ಥೀಟಾ. ಓಕೆನಾ? ಇದು ನಮ್ಮ ಫಾರ್ಮುಲಾ. By using this formula, we will calculate the distance between the
ವೆರಿ ಫಾರ್ ಆಬ್ಜೆಕ್ಟ್ ಅಂದರೆ ತುಂಬ ದೂರ ಇರೋ ಆಬ್ಜೆಕ್ಟ್ ಡಿಸ್ಟೆನ್ಸ್ ನಾವು ಈ ಒಂದು ಫಾರ್ಮುಲಾ ಮುಖಾಂತರ ನಾವು ಡಿವೈಡ್ ಮಾಡ್ತೀವಿ. ಡಿಸ್ಟೆನ್ಸ್ ಈಕ್ವಲ್ ಟು ಬಿ ಬೈ ಥೀಟಾ. ಥೀಟಾ ಅಂದರೆ ಆ್ಯಂಗಲ್ ಗೊತ್ತಿರಬೇಕು ನಮಗೆ. ಸೊ ಆ್ಯಂಗಲ್ ಗೊತ್ತಿದ್ರೆ ನಾವು ಈಸಿಯಾಗಿ ನಾವು ಬೇಸ್ ಗೊತ್ತಿದ್ರೆ ಇವೆರಡು ಡಿಸ್ಟೆನ್ಸು ಮತ್ತು ನಮಗೆ ಆ್ಯಂಗಲ್ಲು ಯಾವ ರೀತಿ ಆ್ಯಂಗಲ್ಲು ಈ ರೀತಿ ಹೋಗುತ್ತೆ ಆ್ಯಂಗಲ್. ಓಕೆನಾ? ಎರಡು ಆ್ಯಂಗಲ್ ಗೊತ್ತಿದ್ದಾಗ ನಮಗೆ ಈಸಿಯಾಗಿ ನಾವು ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದ್ರ ಬಗ್ಗೆ ಒಂದು ನ್ಯೂಮರಿಕಲ್ ನೋಡೋಣ ಬನ್ನಿ. ಅಲ್ಲಿವಾಗ ಅರ್ಥ ಆಯ್ತಲ್ವ ನಿಮಗೆ? ಇವಾಗ ನಾವೇನು ಮಾಡೋಣ, ಒಂದು ಕಾನ್ಸೆಪ್ಟ್ನ ತಿಳ್ಕೊಳ್ಳೋಣ. ಕಾನ್ಸೆಪ್ಟ್ ಅಂದರೆ ಆ ಪ್ಯಾರಲ್ಸ್ ಮೆಥಡು ನಮ್ಗೆ ಈಸಿ ಅರ್ಥ ಆಗಲಿ ಅಂತ ಒಂದು ನ್ಯೂಮರಿಕಲ್ಸ್ ಮಾಡೋಣ. ಆ ನ್ಯೂಮರಿಕಲ್ಸ್ ಮಾಡಬೇಕಂದ್ರೆ ನಮಗೆ ಕೆಲವೆರಡು ಪಾಯಿಂಟ್ಸ್ ತಿಳ್ಕೋಬೇಕು. ಒಂದು ರೇಡಿಯನ್ನಿಂದ ಡಿಗ್ರಿಗೆ ಹೇಗೆ ಕನ್ವರ್ಟ್ ಮಾಡೋದಂತ. ಸೇಮ್ ಥಿಂಗ್ ಡಿಗ್ರಿಯಿಂದ ರೇಡಿಯನ್ಗೆ ಕನ್ವರ್ಟ್ ಮಾಡೋದು. ಡಿಗ್ರಿ ಅಂದರೆ ಹಿಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಏನೋ ಒಂದು ಎಷ್ಟು ನಂಬರ್. ಓಕೆ, ರೇಡಿಯನ್ ಅಂದರೆ ಜೊತೆಗೆ ನಾವು ಪೈ ಯೂಸ್ ಮಾಡ್ತೀವಿ ಅಥವಾ ಪೈ ಬೈ ಎಕ್ಸ್ ಯಾವ ಅಂತ ಪೈ ಯೂಸ್ ಮಾಡ್ತೀವಿ. ಇದಕ್ಕೆ ನಾವು ರೇಡಿಯನ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇದಕ್ಕೆ ಎಕ್ಸಾಂಪಲ್ ತಿಳ್ಕೊಳ್ಳಿ, ಆಗ ನಮಗೆ ನ್ಯೂಮರಿಕಲ್ಸ್ ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ. ಓಕೆನಾ? ಸೊ ಫಸ್ಟ್ ಒನ್ ರೇಡಿಯನ್ ಟು ಡಿಗ್ರಿಗೆ ಮಾಡಬೇಕು. ಓಕೆನಾ? ಎಕ್ಸಾಂಪಲ್ ಹೇಳ್ತಾರೆ. ಇದು ನಮ್ಮ ಹತ್ರ ಎಷ್ಟಿದೆ ಅಂತ ವ್ಯಾಲ್ಯೂ ನಮ್ಮ ಹತ್ರ 5 ಪೈ ಇದೆ, ಅದು ರೇಡಿಯನ್ ಇದೆ. ಓಕೆನಾ? 5 ಪೈ ಅನ್ನೋದು ರೇಡಿಯನ್. ಇದನ್ನ ಕನ್ವರ್ಟ್ ಇಂಟು ಡಿಗ್ರಿ. ಸೊ ಹೇಗೆ ಕನ್ವರ್ಟ್ ಮಾಡೋದು ಇದನ್ನ? ಸಿಂಪಲ್, 5 ಪೈ ಇಂಟು 180 ಡಿಗ್ರಿ ಬೈ ಪೈ. ಅರ್ಥ ಆಯ್ತಾ? ಸೊ ಇಲ್ಲೇನಾಗುತ್ತೆ, ಪೈ ಗೆಟ್ ಕ್ಯಾನ್ಸಲ್, 5 ಇಂಟು 180 ಡಿಗ್ರಿ ಇಸ್ ಈಕ್ವಲ್ ಟು 900 ಡಿಗ್ರಿ. ಅರ್ಥ ಆಯ್ತಾ? ಸೊ 180 ಬೈ ಪೈ ಅದನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ರೇಡಿಯನ್ನ ನಮಗೆ ಡಿಗ್ರಿ ಕನ್ವರ್ಟ್ ಆಯಿತು. ಸೊ ವಾಟ್ ಅಬೌಟ್ ದ ಡಿಗ್ರಿ ಟು ರೇಡಿಯನ್? ಸೊ ಡಿಗ್ರಿ ಟು ರೇಡಿಯನ್ ನಾವು ಇದಕ್ಕೆ 45 ಡಿಗ್ರಿ ಕನ್ವರ್ಟ್ ಇಂಟು ರೇಡಿಯನ್. ಓಕೆನಾ? ಸೊ ಏನು ಮಾಡೋಣ ಇದಕ್ಕೆ? 45 ಡಿಗ್ರಿ ಇಂಟು ಇದನ್ನ ರಿವರ್ಸ್ ಮಾಡ್ಕೊಳ್ಳಿ, ಪೈ ಬೈ 180 ಡಿಗ್ರಿ. ಅರ್ಥ ಆಯ್ತಾ? ಸೊ ಹೆಂಗೆ ಅದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗುತ್ತೆ? 45 ಡಿಗ್ರಿ ಪೈ ಬೈ 180 ಡಿಗ್ರಿ. ಸೊ 45 1 ಸ 45 4 ಸ. ಸೊ ಓನ್ಲಿ 4 ಕಟ್ ಆಗುತ್ತಾ? ಸೊ 5 ಬೈ 4. 45 ಡಿಗ್ರಿ ಕನ್ವರ್ಟ್ ಮಾಡಿತ್ತು 5 ಬೈ 4. ಜನರಲ್ 5 ಅಂದರೆ ಏನು? ಈ ಪೈ ವ್ಯಾಲ್ಯೂ ಇಲ್ಲಿ ನಾವು ಜಿಯೋಮೆಟ್ರಿಕಲ್ ತೊಗೊಂಡ್ರೆ ರೆಪ್ರೆಸೆಂಟ್ 180 ಡಿಗ್ರಿ. ಒಂದು ಕೇಸ್ ಅಲ್ಲ, ಇನ್ನೊಂದು ಕೇಸ್ ಏನು ಮಾಡ್ತೀವಿ ನಾವು? ಪಾಯಿನ 22 ಬೈ 7 ನೋಡ್ಕೋತೀವಿ, ಅಂದರೆ 3.14 ವ್ಯಾಲ್ಯೂ ಬರುತ್ತೆ. ಇದು ಕೂಡ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ನಮ್ಮ ಫಾರ್ಮುಲಾಸ್ ಹೆಂಗೆ ಬೇಕು ಹಂಗೆ ನಾವು ಪ್ರಾಬ್ಲಮ್ನಲ್ಲೇ ಚೇಂಜ್ ಮಾಡ್ಕೋತೀವಿ. ಇಷ್ಟ ಅರ್ಥ ಆಯ್ತಾ? ನೀವು ರೇಡಿಯನ್ ಟು ಡಿಗ್ರಿ ರೇಡಿಯನ್ನ ಚೇಂಜ್ ಮಾಡಿ ಕಲ್ತ್ಕೊಂಡ್ರೆ ನೆಕ್ಸ್ಟ್ ನಮಗೆ ನ್ಯೂಮರಿಕಲ್ಸು ಈಸಿ ಆಗುತ್ತೆ. ಹಾಗೆ ಒಂದು ಪ್ಯಾರಲಲ್ಸ್ ಮೆಥಡ್ ನ್ಯೂಮರಿಕ್ಸ್ ನೋಡೋಣ. ಸೊ ಈ ಒಂದು ನ್ಯೂಮರಿಕಲ್ಸಲ್ಲಿ ಏನಿದೆ? ದಿ ಮೂನ್ ಇಸ್ ಅಬ್ಸರ್ವ್ ಫ್ರಮ್ ದ 2 ಡೈಮೆನ್ಷನಲಿ ಆಪೋಸಿಟ್ ಪಾಯಿಂಟ್ A and B on Earth at an angle theta subtended at the moon by the 2 directions of observation is 1 degree 54 second. Given the diameter of the Earth to be about 1.276 into 10 power 7 meter. Complete the distance of the moon from the Earth. ಈ ಪ್ರಾಬ್ಲಮ್ ಈಸಿಯಾಗಿ ಅರ್ಥ ಆಯ್ತು ನಿಮಗೆ. ಇವಾಗ ನಾವು ಇದಕ್ಕೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡೋಣ. ಓಕೆನಾ? ನಿಮಗೆಲ್ಲ ಪ್ರಾಬ್ಲಮ್ ಅರ್ಥ ಆಯ್ತಲ್ವಾ? ಸೊ ಪ್ರಾಬ್ಲಮ್ನ ನಾವು ಈಸಿಯಾಗಿ ಅರ್ಥ ಮಾಡ್ಕೊಂಡು ಟ್ರೈ ಮಾಡೋಣ. ಓಕೆ, ಫಸ್ಟ್ ಒಂದು ಸಿಂಪಲಾಗಿ ಡಯಾಗ್ರಾಮ್ನ ಕ್ರಿಯೇಟ್ ಮಾಡೋಣ. ನಾವು ಡಯಾಗ್ರಾಮು ಇದು ಅರ್ತ್ ಅಲ್ವಾ? ಅರ್ತ್ ಆಪೋಸಿಟ್ ಆ್ಯಂಗಲ್, ಇದು ಪಾಯಿಂಟ್ ಎ, ಇದು ಪಾಯಿಂಟ್ ಬಿ.
ನಾವೇನೋ ನೋಡ್ತಾ ಇದ್ದೀವಿ, ಡಿಸ್ಟೆನ್ಸಲ್ಲಿರೋ ಒಂದು ಮೂನ್ ತುಂಬ ದೂರ ಇದೆ, ಅದು ನಮ್ಗೆ ಎಷ್ಟು ಅಂತ ಗೊತ್ತಿಲ್ಲ. ಸೊ ಅದನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ಇದು ಅರ್ತ್, ಇದು ಮೂನು. ಇದರ ಡಿಸ್ಟೆನ್ಸ್ ಎಷ್ಟು ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಅರ್ಥದ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ? ಡಯಾಮೀಟರ್ ಅಂದರೆ ಇದೇ ಬೇಸ್. ಸೊ ಬರ್ಕೊಳ್ಳೋಣ ಗಿವನ್ ಡೇಟಾ. ಯಾವುದೇ ಒಂದು ನ್ಯೂಮರಿಕಲ್ ಸಾಲ್ವ್ ಮಾಡೋಕ್ಕೆ ಮುಂಚೆ ಗಿವನ್ ಡೇಟಾಗಳನ್ನ ಬರ್ಕೋಬೇಕು, ಅವಾಗಲಿನ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡೋಕ್ಕಲ್ಲ. ಫಸ್ಟ್ ಏನು ಎ ಬಿ ಏನದಕ್ಕೆ ಇದನ್ನ ಬೇಸ್ ಅಂತೀವಿ. ಸೊ ಅದನ್ನು ಡಯಾಮೀಟರ್ ಅಂತ ಇಟ್ಕೊಂಡು ಡಿ ಪವರ್ ಆಫ್ 7 ಮೀಟರ್ ಯಾವುದು ಬೇಸ್ ಆಗೋಯ್ತು. ನೆಕ್ಸ್ಟು ಆ್ಯಂಗಲ್ ಥೀಟಾ ಎಷ್ಟು ಕೊಟ್ಟಿದ್ದಕ್ಕೆ ಆ್ಯಂಗಲು? ಥೀಟಾ ಈಸ್ ಈಕ್ವಲ್ ಟು 1 ಡಿಗ್ರಿ 54 ಮಿನಿಟ್ಸ್ ಇದು ಕೊಟ್ಟು. ಸೊ ನಾವು ಇಲ್ಲೇನು ಮಾಡಬೇಕಿದ್ನ ಈ ಡಿಗ್ರಿನ ಕನ್ವರ್ಟ್ ಮಾಡ್ಕೋಬೇಕು. ಫಸ್ಟ್ ಕನ್ವರ್ಷನ್ ಫಸ್ಟ್ ಮಾಡ್ಕೊಡ್ತೀನಿ ಇಲ್ಲಿ 1 ಡಿಗ್ರಿ 54 ಸೆಕೆಂಡ್. ನಾವು ಈ ಡಿಗ್ರಿನ ಫಸ್ಟ್ ಕನ್ವರ್ಟ್ ಮಾಡ್ಕೋಬೇಕು. ಓಕೆನಾ. ಕನ್ವರ್ಟ್ ಮಾಡೋಕ್ಕೆ ಮುಂಚೆ ಈ ಮಿನಿಟ್ ಇದೆಯಲ್ಲ ಅದನ್ನ ಡಿಗ್ರಿ ಕನ್ವರ್ಟ್ ಮಾಡ್ಕೋಬೇಕು. ಹೇಗೆ ಕನ್ವರ್ಟ್ ಮಾಡೋದು ಈಗ ತಿಳ್ಕೊಳ್ಳಿ. 1 ಡಿಗ್ರಿ ಈಸ್ ಈಕ್ವಲ್ ಟು 60 ಮಿನಿಟ್ಸ್. ಓಕೆ, 1 ಮಿನಿಟ್ ಈಸ್ ಈಕ್ವಲ್ ಟು 60 ಸೆಕೆಂಡ್. ಈ ಡಬಲ್ ಡ್ಯಾಶ್ ಹೊಡಿತೀವಿ ಅದು ಸೆಕೆಂಡ್ಸು, ಸಿಂಗಲ್ ಡ್ಯಾಶು ಮಿನಿಟ್ಸು. ಸೊ ನಮಗೆ ಕನ್ವರ್ಷನ್ ಮಾಡಬೇಕು. ಈಗ ಮಾಡೋದು 1 ಡಿಗ್ರಿ ಇಟ್ಕೊಳ್ಳಿ 54 ಮಿನಿಟ್ಸ್ ಬೈ 60 ಮಿನಿಟ್ಸ್. ಸೊ ಮಿನಿಟ್ ಕನ್ವರ್ಟ್ ಮಾಡೋಕ್ಕೆ ಮಿನಿಟ್ನ ಡಿವೈಡ್ ಮಾಡಬೇಕು. 9 6 9s 6 10s 9/10 ಅಂದರೆ 0.9 ಡಿಗ್ರಿ. ಸೊ ಥೀಟಾ ಏನು ವ್ಯಾಲ್ಯೂ ಬಂತು? 1 ಡಿಗ್ರಿ ಪ್ಲಸ್ 0.9 ಡಿಗ್ರಿ ಇಸ್ ಈಕ್ವಲ್ ಟು 1.9 ಡಿಗ್ರಿ. ಡಿಗ್ರಿ ಬಂತ. ನಮಗೇನು ಬೇಕು ವ್ಯಾಲ್ಯೂ? ರೇಡಿಯನಲ್ಲಿ ಬೇಕು. ಸೊ ನಾವೇನು ಮಾಡೋಣ ಮತ್ತೆ ಹೇಗೆ ಕನ್ವರ್ಟ್ ಮಾಡಬೇಕು. ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು ಹೇಗೆ ಡಿಗ್ರಿ ಟು ರೇಡಿಯನ್ಸ್ 1.9 ಡಿಗ್ರಿ ಇಂಟು ಪೈ ಬೈ 180 ಡಿಗ್ರಿ. ಸೊ 1.9 ಡಿಗ್ರಿ ಬೈ ಡಿಗ್ರಿ ಇಂಟು ಎಷ್ಟಿದು ಇಂಟು ಪೈ. ಓಕೆನಾ. ಸೊ 1/9 ಎಷ್ಟು ಸಿಗುತ್ತೆ ನಿಮಗೆ? ಓಕೆನಾ. 1.9 ಡಿವೈಡೆಡ್ ಬೈ 180 ಇಂಟು ಈ ಪೈ ವ್ಯಾಲ್ಯೂ ಇದೆಯಲ್ಲ, ಈ ಪೈ ವ್ಯಾಲ್ಯೂಗೆ ನಿಮ್ಗೆ ಆಲ್ರೆಡಿ ಹೇಳಿದ 3.14 ಪೈ ವ್ಯಾಲ್ಯೂನು ಅಂದರೆ 22/7 ಎಷ್ಟು ಬಂತು ನಮಗೆ? 0.0331 ರೇಡಿಯನ್ ಬಂತ. ಆನ್ಸರ್ ಇಷ್ಟು ಬಂತು. ಇಷ್ಟು ಕನ್ವರ್ಷನು. ಯಾವುದು ಕನ್ವರ್ಷನು? ಥೀಟಾ ಕನ್ವರ್ಷನು. ಸೊ ಥೀಟಾ ಇಸ್ ಈಕ್ವಲ್ ಟು 0.0331 ರೇಡಿಯನ್. ಆಯಿತಾ. ನೆಕ್ಸ್ಟ್ ಏನು ಕಂಡುಹಿಡಬೇಕು ನಾವು? ನಮಗೆ ಬೇಕಾಗೋದು ಡಿಸ್ಟೆನ್ಸ್. ದಟ್ ಈಸ್ ಕ್ಯಾಪಿಟಲ್ ಡಿ question mark. So from parallax method we already know the formula. What is the formula? D is equal to base. Okay na? Base andre D by theta. So n D andre 1.276 into 10 to the power of 7 meter divided by n theta value 0.0331 radian. ಎಷ್ಟು ಇದರಿಂದ ಡಿವೈಡ್ ಮಾಡಬೇಕು ಫಸ್ಟ್. ಓಕೆನಾ. ಸೊ ಏನು ಮಾಡೋಣ? 1.276 ಡಿವೈಡ್ ಬೈ 0.0331 ಡಿವೈಡ್ ಮಾಡೋಕೆ ಎಷ್ಟು ಬರುತ್ತೆ ನಮಗೆ? ಇದಾಗೆ ಇಟ್ಕೊಳ್ಳೋಣ. 10⁻⁷ ಇದೆಯಲ್ಲ ಅದಾಗೆ ಇಟ್ಕೊಳ್ಳೋಣ. 38.549 10⁻⁷
7 ಮೀಟರ್. ಇದನ್ನ ನಾವು 1 ಪವರ್ ಆ ಕಡೆ ಕಳಿಸಿದ್ರೆ ಇದರ ಪಾಯಿಂಟು ಇಲ್ಲಿಗೆ ಬರುತ್ತೆ. ಸೊ 3.85 into 10⁸ ಮೀಟರ್. ಇದು ಮೂನ್ದು ಡಿಸ್ಟೆನ್ಸ್, ಇಲ್ಲಿಂದ ಫ್ರಮ್ ಅರ್ತಿಂದ ಮೂನ್ಗಿರೋ ಡಿಸ್ಟೆನ್ಸ್. ಸೊ ಫ್ರಮ್ ಪ್ಯಾರಲ್ಯಾಕ್ಸ್ ಮೆಥಡ್ ನಮಗೆ 3 ಪ್ಯಾರಾಮೀಟರ್ಸ್ ತುಂಬ ಇಂಪಾರ್ಟೆಂಟು. ಒಂದು ಆ್ಯಂಗಲ್ಲು, ಇನ್ನೊಂದು ಎ ಮತ್ತು ಬಿ ಅಂದರೆ ಬೇಸ್ಗಿರೋ ಡಿಸ್ಟೆನ್ಸು. ಈ ಡಿಸ್ಟೆನ್ಸು ಆ್ಯಂಗಲ್ ಗೊತ್ತಿದ್ರೆ ಈಸಿಯಾಗಿ ಎನಿ ವೆರಿ ಫಾರ್ ಯಾವುದೋ ಫಾರ್ ಇರೋಂಥ ಆಬ್ಜೆಕ್ಟ್ ಆಗಿ ಡಿಸ್ಟೆನ್ಸ್ ಇರ್ಬೋದು ಅಥವಾ ಔಟರ್ ಗ್ಯಾಲಕ್ಸಿ ಅಂತ ಇರ್ಬೋದು, ಅದನ್ನು ನಾವು ಒಂದು ಸ್ಟಾರ್ಸ್ ಇರ್ಬೋದು, ಅದರದ ಡಿಸ್ಟೆನ್ಸ್ ನಾವು ಚೆಕ್ ಮಾಡ್ಬೋದು, ತಿಳ್ಕೊಬೋದು. ಇಲ್ಲಿ ಅರ್ಥ ಆಯ್ತಾ ಸ್ನೇಹಿತರೆ? ನೋಡಿದ್ರಲ್ಲ ಮಕ್ಕಳೇ, ಅವಾಗಲೇ ನೀವು ನೋಡಿದ್ದು ಪ್ಯಾರಲ್ಯಾಕ್ಸ್ ಮೆಥಡಲ್ಲೇ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡ್ತು ಅಂತ. ಬಟ್ ಇವಾಗ ನೋಡ್ತಿರೋದು ರೇಂಜ್ ಆಫ್ ಲೆಂತ್. ಓಕೆನಾ? ನಾವು ಈ ಲೆಂತ್ನ ಯಾವ ರೇಂಜಲ್ಲಿ ಅಡಿತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಫಾರ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಲೆನ್ಸ್. ಓಕೆನಾ? ತುಂಬ ಕಮ್ಮಿ ಇರುತ್ತೆ ಸೈಜು, ಅದಕ್ಕೆ ನಾವು ಒಂದು ಯೂನಿಟ್ ಇಟ್ಕೊಂಡಿದ್ದೀವಿ, ಅಂದರೆ ಫಾರ್ಮಿ 10⁻⁻⁻. ಅಂದರೆ ಸ್ಪೆಕ್ಟ್ರಮಲ್ಲಿ ನೋಡ್ತೀವಲ್ಲ, ಸ್ಪೆಕ್ಟ್ರಮಲ್ಲಿ ತುಂಬ ಕಮ್ಮಿ ಇರುತ್ತೆ ಲೆಂತ್. ಓಕೆನಾ? ಆದರೆ ಬ್ಯಾಂಡ್ ವಿಡ್ತ್ ಚೆಕ್ ಮಾಡೋಕ್ಕೋಸ್ಕರ ನಾವು ಒಂದು ಫಾರ್ಮಿ ಯೂಸ್ ಮಾಡ್ತೀವಿ. 10⁻15 ಮೀಟ್ರಿಗೆ 1 ಫಾರ್ಮಿ, 10⁻10 ಮೀಟ್ರಿಗೆ 1 ಆಮ್ಸ್ಟ್ರಾಂಗ್. ಓಕೆ, ದೆನ್ ವಾಟ್ ಅಬೌಟ್ ದ ಲಾರ್ಜ್ ಲೆಂತ್ ಫಾರ್ ಎಕ್ಸ್ಟ್ರೀಮ್ಲಿ ಲಾರ್ಜ್ ಅಂದರೆ ಅಸ್ಟ್ರೋನಾಮಿಕಲ್ ಯೂನಿಟ್. ಯಾವುದು ಲಾರ್ಜ್ ಯೂನಿಟ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ಲು ಸನ್ಗೂ ಮತ್ತು ಅರ್ತ್ಗಿರೋ ಡಿಸ್ಟೆನ್ಸ್. ಓಕೆನಾ? ಈ ಡಿಸ್ಟೆನ್ಸ್ ಎಲ್ಲ ಮೆಜರ್ ಮಾಡಬೇಕಲ್ಲ, ಅದಕ್ಕೆ ನಾವು 1 AU ಅಂದರೆ ಅಸ್ಟ್ರೋನಾಮಿಕಲ್ ಯೂನಿಟ್ ಅಂದರೆ ಸನ್ ಮತ್ತು ಮೂನ್ಗಿರೋಂಥ ಸನ್ ಮತ್ತು ಅರ್ತ್ಗಿರೋ ಡಿಸ್ಟೆನ್ಸ್ ಎಷ್ಟು 1 × 496 × 10⁻11 ಮೀಟರ್. ಓಕೆನಾ? ಅಷ್ಟು ಡಿಸ್ಟೆನ್ಸಲ್ಲೇ ಸನ್ ಮತ್ತು ಅರ್ತ್ ಇದೆ. ನಾವು ಒಂದು ಲೈಟ್ ಇಯರ್ ಅಂದ್ರೇನು ಕೆಲ ಹೇಳ್ತಾರೋ ಜ್ಯೋತಿರ್ವರ್ಷ ಅಂತ ಹೇಳ್ತಾರಲ್ಲ. ಸೊ ವಾಟ್ ಅಬೌಟ್ ಲೈಟ್ ಇಯರ್? ದ ಡಿಸ್ಟೆನ್ಸ್ ಆಫ್ ಲೈಟ್ ಟ್ರಾವೆಲ್ಸ್ ಇನ್ 1 ಇಯರ್. ಒಂದು ಲೈಟ್ ನಾವು ಈಗ ಬಿಟ್ಟಾಗ ಅದು 1 ಇಯರ್ ಎಷ್ಟು ಟ್ರಾವೆಲ್ ಮಾಡುತ್ತೋ ಅದನ್ನು ನಾವು 1 ಲೈಟ್ ಇಯರ್ ಅಂತ ಹೇಳ್ತೀವಿ. ಓಕೆನಾ? ಅದೆಷ್ಟು? ಈಗ ಸಪೋಸ್ ಒಂದು ಲೈಟ್ ಇಲ್ಲಿ ಆನ್ ಮಾಡಿದಾಗ ಅದು 1 ಇಯರ್ವರೆಗೂ ಮೂವ್ ಆಗ್ತೀವಿ ಕಂಟಿನ್ಯೂಸ್ ಆಗಿ, 1 ದಿನ 2 ದಿವಸ ಅಂತ. ಅದನ್ನು ನೋಡಿ ಇಷ್ಟು 9.46 × 10⁻15 ಮೀಟರ್. ದಿಸ್ 2 ಥಿಂಗ್ಸ್ ಆರ್ ರೇಂಜ್ ಆಫ್ ಲೆಂತ್. ಓಕೆನಾ ಮಕ್ಕಳು? ಯಾವಾಗಲೂ ನೀವು ಮೆಜರ್ಮೆಂಟ್ ಆಫ್ ಲೆಂತ್ ಬಗ್ಗೆ ತಿಳ್ಕೊಂಡ್ರಿ. ಪ್ರೆಸೆಂಟ್ ಈಗ ನಾವು ಮೆಜರ್ಮೆಂಟ್ ಆಫ್ ಮಾಸ್ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ಸ್ ದ ಮೆಜರ್ಮೆಂಟ್ ಆಫ್ ಮಾಸ್? ಜನರಲಿ ಮೆಜರ್ಮೆಂಟ್ ಆಫ್ ಮಾಸ್ ನಾವು ಆನ್ ಅಟೋಮಿಕ್ ಸ್ಕೇಲ್ ಬೇಸ್ ಮೇಲೆ ನಾವು ಡಿಫೈನ್ ಮಾಡ್ತೀವಿ. ಸೊ ಯೂನಿಟ್ ಏನು? AMU ಅಂದರೆ ಅಟೋಮಿಕ್ ಮಾಸ್ ಯೂನಿಟ್. ಓಕೆನಾ? SI ಯೂನಿಟ್ ಏನು? kg. ಆಲ್ರೆಡಿ ಏನಂದರೆ SI ಸಿಸ್ಟಮಲ್ಲೇ. ಸೊ ವಾಟ್ ಎವರ್ 1 AMU ಅಂದರೆ 1 ಅಟೋಮಿಕ್ ಮಾಸ್ ಯೂನಿಟ್ ಈಕ್ವಲ್ ಏನು? 1/12 1/12 ಆಫ್ ದ ಮಾಸ್ ಆಫ್ ಕಾರ್ಬನ್ 12 ಆಟಮ್. ಈ ಕಾರ್ಬನ್ 12 ಇದೆಯಲ್ಲ, ಅದರದ್ದು ಮಾಸಲ್ಲೇ 1/12 ಸೈಜನ್ನ ನಾವು 1 ಅಟೋಮಿಕ್ ಮಾಸ್ ಯೂನಿಟ್ ಅಂತ ಹೇಳ್ತೀವಿ. ಓಕೆನಾ? ಇದಿಷ್ಟು ಮೆಜರ್ಮೆಂಟ್ ಆಫ್ ಮಾಸ್ನ ಮೆಜರ್ ಮಾಡೋಕ್ಕೆ ಯೂಸ್ ಮಾಡೋಂಥ ಮೆಥಡ್. ಸೊ ನೆಕ್ಸ್ಟ್ ಬರೋಣ, ಮಾಸ್ ಆಫ್ ಕಾಮನ್ಲಿ ವಿಸಿಬಲ್ ಆಬ್ಜೆಕ್ಟ್. ಜನರಲ್ ಆಬ್ಜೆಕ್ಟ್ ನಾವು ಯಾವ ರೀತಿನ ಅದನ್ನ ಮಾಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಬೈ ಕಾಮನ್ ಬ್ಯಾಲೆನ್ಸ್ ಅಂದರೆ ತಗಡಿ. ಓಕೆನಾ? ಆ ಸಿಸ್ಟಮಲ್ಲಿ ಅಥವಾ ಡಿಜಿಟಲ್ ತಗಡಿ ಎಲ್ಲ ಬಂದಿಲ್ಲ, ಅದ್ರಲ್ಲಿ ನಾವು ಕಾಮನ್ ಬ್ಯಾಲೆನ್ಸ್ ಯೂಸ್ ಮಾಡ್ಕೊಂಡು ನಾವು ಇದನ್ನ ಆಬ್ಜೆಕ್ಟ್ನ ವೆಯ್ಟ್ ಚೆಕ್ ಮಾಡ್ತೀವಿ. ಫಾರ್ ಎಕ್ಸ್ಟ್ರೀಮ್ಲಿ ಹೆವಿ ಆಬ್ಜೆಕ್ಟು, ಸೊ ಹೆವಿ ಆಬ್ಜೆಕ್ಟ್ ಇದೆ ಅಂದರೆ ಎಕ್ಸಾಂಪಲ್ ಪ್ಲಾನೆಟ್ಸ್ ಇರ್ಬೋದು ಅಥವಾ ಮೂನ್ ಇರ್ಬೋದು, ಆ ಥರ ಚೆಕ್ ಮಾಡೋಕ್ಕಾಗಲ್ವಾ, ಅದನ್ನು ಏನು ಮಾಡ್ತೀವಿ ಬೈ ಯೂಸಿಂಗ್ ಗ್ರಾವಿಟೇಷನ್ ಮೆಥಡ್. ಇದು ನಾವು ಅಪ್ಕಮಿಂಗ್ ಅಂದರೆ ನೆಕ್ಸ್ಟ್ ಮುಂದೆ ಬರೋ ಚಾಪ್ಟರ್ಸ್ಗಳು ನಾವು ತಿಳ್ಕೊಳ್ಳೋಣ ಗ್ರಾವಿಟೇಷನ್ ಮೆಥಡ್ ಬಗ್ಗೆ. ಫಾರ್ ಎಕ್ಸ್ಟ್ರೀಮ್ಲಿ ಲೈಟ್ ಆಬ್ಜೆಕ್ಟ್, ತುಂಬ ಚಿಕ್ಕದಾಗಿರುತ್ತಲ್ಲ ಆಬ್ಜೆಕ್ಟು, ಲೈಟ್ ಆಗಿರುತ್ತೆ ಆಬ್ಜೆಕ್ಟು, ಅದನ್ನು ತಗಡಲ್ಲಿ ಕೂಡ ಯೂಸ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನ್ ಮಾಸ್ ಇರ್ಬೋದು ಅಥವಾ ಪ್ರೋಟಾನ್ ನ್ಯೂಟ್ರಾನ್ ಎಲ್ಲ ಚೆಕ್ ಮಾಡಬೇಕಲ್ಲ, ಅದು ನಾವೇನು ಮಾಡ್ತೀವಿ ಮಾಸ್ ಸ್ಪೆಕ್ಟ್ರೋಗ್ರಾಫ್ ಈ ಒಂದು ಮೆಥಡ್ ಯೂಸ್ ಮಾಡ್ಕೊಂಡು ನಾವು ಅದನ್ನು ವೇಟ್ನ ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಏನು? ರೇಂಜ್ ಆಫ್ ಮಾಸ್. ವಾಟ್ ಮೀನ್ ರೇಂಜ್ ಆಫ್ ಮಾಸ್? ವೇರಿಯೇಷನ್ ಫ್ರಮ್ ಅನ್ ಎಲೆಕ್ಟ್ರಾನ್ ಮಾಸ್ ಆಫ್ ದ ಆರ್ಡರ್ 10⁻³ kg ಟು ದ ಹ್ಯೂಜ್ ಮಾಸ್ ಆಫ್ 10⁻55 kg ದ ನಾನ್ ಯೂನಿವರ್ಸ್. ಅಂದರೆ ವೆರಿ ಲೆಸ್ ಮಾಸ್ ಆಫ್ ಎಲೆಕ್ಟ್ರಾನ್, ತುಂಬ ಚಿಕ್ಕದಲ್ಲ. ಎಲೆಕ್ಟ್ರಾನ್ ಮಾಸ್ ಎಷ್ಟು? 10⁻³ ಪ್ಲಸ್ ಅಲ್ಲ -30 kg. ಅಲ್ಲಿರೋದು ನಮ್ಮ ಯೂನಿವರ್ಸ್ ಅಂದರೆ ನಮ್ಮ ಬ್ರಹ್ಮಾಂಡ ಇದೆಯಲ್ಲ, ಅದರದ್ದು ಒಂದು ಅಂದಾಜು 10⁻55 kg. ಇಲ್ಲಿವರೆಗೂ ನಾವು ಅದನ್ನ ರೇಂಜ್ ಮಾಡೋದು. ಇದೊಂದು ರೇಂಜ್ ಸ್ಕೇಲ್ ಥರ, ಇದರಿಂದ ಹಿಡಿದು ಅಲ್ಲಿವರೆಗೂ ಇದೆ ಅಂತ. ಇಷ್ಟು ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋಣ ಬನ್ನಿ.
ಇಲ್ಲಿವರೆಗೂ ಆಯ್ತಲ್ವಾ. ನಾವು ಇವಾಗ ತಿಳ್ಕೊಳ್ಳೋಣ ಮೆಸರ್ಮೆಂಟ್ ಆಫ್ ಟೈಮ್. ಓಕೆನಾ, ವಾಟ್ ಮೆಸರ್ಮೆಂಟ್ ಆಫ್ ಟೈಮ್, ಟೈಮ್ನ ಹೇಗೆ ಮೆಸರ್ ಮಾಡ್ತಾರೆ ಅನ್ನೋ ಬಗ್ಗೆ ತಿಳ್ಕೊಳ್ಳೋ ಕಾನ್ಸೆಪ್ಟ್. ಸೊ ಇದು SI ಯೂನಿಟ್ ಇಸ್ ಸೆಕೆಂಡ್. ಓಕೆನಾ, ಆಲ್ರೆಡಿ ನಾವು ಡಿಸ್ಕಸ್ ಮಾಡೋದಲ್ಲ ಪ್ರಿವಿಯಸ್ ವೀಡಿಯೋದಲ್ಲಿ. SI ಯೂನಿಟ್ ಇಸ್ ಸೆಕೆಂಡ್ ಮೆಸರ್ಡ್ ಬೈ ಆಟೋಮಿಕ್ ಕ್ಲಾಕ್. ಓಕೆನಾ, ಆಟೋಮಿಕ್ ಕ್ಲಾಕ್ ಹೇಗಿರುತ್ತೆ, ಅಲ್ಲಿ ವಿಡಿಯೋ ನೋಡ್ತಿದ್ದಾರಲ್ವ, ಸರಿ ಅಲ್ಲಿ ಇಮೇಜ್ ನೋಡ್ತಾ ಇದ್ದಾರಲ್ಲ, ಆ ಇಮೇಜಲ್ಲಿ ಇದೆಯಲ್ಲ ಅದೇನೇ ಆಟೋಮಿಕ್ ಕ್ಲಾಕ್, ಫಸ್ಟ್ ಆಟೋಮಿಕ್ ಕ್ಲಾಕು. ಸೊ ಆ ರೀತಿ ಇರುತ್ತೆ. ಅಂದರೆ ಅಲ್ಲಿ ಯಾವ ಆಟಮ್ ಯೂಸ್ ಮಾಡ್ತೀವಿ ಅನ್ನೋದು. ಆಟೋಮಿಕ್ ಕ್ಲಾಕ್ ಈಸ್ ಬೇಸ್ಡ್ ಅಪಾನ್ ಪೀರಿಯೋಡಿಕ್ ವೈಬ್ರೇಷನ್ ಆಫ್ CS ಆಟಮ್. ಪೀರಿಯೋಡಿಕ್ ಅಂದ್ರೇನು, ನಾರ್ಮಲ್ ಆದಾಗ ನಾರ್ಮಲ್ ಆಗುತ್ತೆ ಈ ಕಡೆಯಿಂದ ಟು ಒನ್ ಫ್ಲೋ ಆಗಿ. ಬಟ್ ವೈಬ್ರೇಟ್ ಆಗಬೇಕಾದ್ರೆ ಪೀರಿಯೋಡಿಕ್ ಅಂದರೆ ಈಗ ಹೋಗ್ಬೇಕಾದ್ರೆ ಒಂದು ಸರ್ಕಲ್ನ ಕ್ರಿಯೇಟ್ ಮಾಡುತ್ತೆ. ಸೇಮ್ ಹಳೇದು ಕ್ಲಾಕ್ ನೋಡಿದಲ್ವಾ, ಹಳೆ ಕ್ಲಾಕ್ ಈಗ ಹೋಗ್ತಾ ಇರ್ತವೆ ಓಡ್ತಿರ್ತವೆ ಕ್ಲಾಕ್ಗಳು ನಿಮ್ಗೆ ಕಾಣಿಸುತ್ತೆ ವಿಡಿಯೋದಲ್ಲೇ. ಸೊ ಆ ಕ್ಲಾಕು ಅಥವಾ ಪೀರಿಯೋಡಿಕ್ ವೈಬ್ರೇಷನ್ ಈ ಥರ ಇರುತ್ತೆ CS ಆಟಮ್. ಓಕೆನಾ, ಸೊ 1 ಸೆಕೆಂಡ್ ಅಂದರೆ 1 ಸೆಕೆಂಡ್ಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ 1 ಸೆಕೆಂಡ್ ಇಸ್ ಟೇಕನ್ ಆಸ್ ಟೈಮ್ ನೀಡೆಡ್ ಫಾರ್ ಓಕೆ 9192631770 ವೈಬ್ರೇಷನ್ಸ್ ಆಫ್ CS133. ಈ CS133 ಎಲಿಮೆಂಟಿಂದ ಅದು ಇಷ್ಟು ಸಲ ಇಷ್ಟು ವೈಬ್ರೇಟ್ ಆಗೋಕ್ಕೆ ತಗೊಳ್ಳೋವಂಥ ಸಮಯನ ನಾವು 1 ಸೆಕೆಂಡ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಷ್ಟು ಈ ಚಾಪ್ಟರು. ಸೊ ನಾವು ಈ ಮೇನಾಗಿ ಈ ಚಾಪ್ಟ್ರಲ್ಲೇ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ನಾವೇನು ಮಾಡೋದು ಮೆಜರ್ಮೆಂಟ್ ಆಫ್ ಲೆಂತ್, ಮೆಜರ್ಮೆಂಟ್ ಆಫ್ ಮಾಸ್ ಆ್ಯಂಡ್ ಮೆಜರ್ಮೆಂಟ್ ಆಫ್ ಟೈಮ್ ಬಗ್ಗೆ ಡಿಸ್ಕಸ್ ಮಾಡೋದು. ಮೆಜರ್ಮೆಂಟ್ ಆಫ್ ಲೆಂತಲ್ಲಿ ನಾವೇನು ಮಾಡೋದು ಪ್ಯಾರಲೆಕ್ಸ್ ಮೆಥಡ್ನ ತಿಳ್ಕೊಂಡು ಅದರ ಬಗ್ಗೆ ಕೆಲವು ಪ್ರಾಬ್ಲಮ್ನ ಒಂದು ಪ್ರಾಬ್ಲಮ್ ಕೂಡ ಮಾಡಿದ್ದೀವಿ ಅಲ್ವಾ. ಇಷ್ಟು ಈ ಚಾಪ್ಟರ್ದು ಸಮರಿ. ಓಕೆನಾ, ಸೊ ನೆಕ್ಸ್ಟ್ ಚಾಪ್ಟ್ರಲ್ಲಿ ನಾವು ಅಕ್ಯುರಸಿ, ಪ್ರಿಸಿಷನ್ ಮತ್ತು ಏರೋಸ್ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ.